ನನ್ನ ಮಗನಿಗೆ ಅದ್ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು. ನಮ್ಮ ತರ ಕೂಲಿ ಮಾಡೋರು ಎಷ್ಟು ಜನ ಓದಿಸ್ತವ್ರೋ ಗೊತ್ತಿಲ್ಲ ಮೇಡಮ್. ನನ್ನ ಮಗನೇ ಲಾಸ್ಟ್ ಆಗ್ಬೇಕಾ ಆ ಕಾಲೇಜಿಂದ ಸಾಯೋದು, ಇನ್ ಬೇರೆ ಯಾರಿಗೂ ಏನೂ ಆಗ್ಬಾರ್ದು. ನಾನು ಕೂಡ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ಮ್ಯಾಮ್. ಯಾರು ತೊಂದರೆ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನನ್ನ ಮಗನ ಪರಿಸ್ಥಿತಿ ಬೇರೆ ಯಾವ ಮಕ್ಳಿಗೂ ಆಗ್ಬಾರ್ದು ಮ್ಯಾಮ್. ಅಷ್ಟು ನನಗೆ ಮಾಡಿಕೊಡಿ ಮ್ಯಾಮ್, ನಿಮ್ಮನ್ನ ಕೈ ಮುಗ್ದು ಬೇಡ್ಕತ್ತೀನಿ. ಯಾಕೆಂದ್ರೆ ಈ ಥರ ಎಲ್ಲರೂ ಅವ್ರವ್ರ ಮಕ್ಳ ಮೇಲೆ ಆಸೆ ಇಟ್ಟಿರ್ತಾರೆ, ಇವ್ರು ಮಾಡ್ಕೊಳ್ಳೋದಕ್ಕೆ ನಮ್ಮಂತರನ್ನ ಬೀದಿ ಪಾಲ್ ಮಾಡ್ತಾರೆ ಮ್ಯಾಮ್. ನಾವು ಯಾವ ರೀತಿ ಬದುಕನ್ನ, ಎಲ್ಲಿಗೆ ಹೋಗೋಣ, ನಾನು ಮಾಡ್ಕೊಂಡ್ರದ್ದು ಯಾವ ಥರ ನಾನು ಮುಂದೆ ಸಾಲ್ವ್ ಮಾಡ್ಕೊಳ್ಳೋಣ ಒಂದು ಗೊತ್ತಾಯ್ತಿಲ್ಲ ಮ್ಯಾಮ್. ಇನ್ನು ಅವ್ನು 20 ವರ್ಷ ಬೇಕು ಮೇಡಮ್, ನಾವು ದೊಡ್ಡವ್ನು ಮಾಡೋಕೆ. ಅವನಿಗೆ 6 ವರ್ಷ ಈಗ, ಅವನಿಗೆ ಇನ್ನು 20 ವರ್ಷ ಬೇಕು ಅವ್ನು ಮಾಡೋಕೆ. ನಮಗೆ 20 ವರ್ಷ ದುಡಿಬೇಕು. ಅವನಿಗೆ ಎಂತ ಮಾಡ್ರು ಸಾಲ ತೀರಿಸ್ಬೇಕು. ಇವನ್ನೇ ನೋಡೋದ, ಅವನ್ ಸಾಲ ತೀರ್ಸೋದ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಮಗಂಗೆ ನ್ಯಾಯ ಸಿಗ್ಲಿ, ಅವನು ಹೋಗಿರೋ ಕಡೆ ಖುಷಿಯಾಗಿರ್ಲಿ ಮೇಡಮ್. ಅವನು ಎಲ್ಲರೂ ನೆಮ್ಮದಿಯಿಂದ ಇರಲಿ. ಒಂದ್ಸರಿ ಅವನು ಯೋಚನೆ ಮಾಡಬೇಕಾಗಿತ್ತು, ತಾಯಿ ಬಗ್ಗೆ, ತಂದೆ ಬಗ್ಗೆ. ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾಯ್ತು ಮ್ಯಾಮ್. ಅವನು ನಮ್ಮ ಬಗ್ಗೆಕ್ಕಿಂತ ಅವನು ನನ್ನ ಸಹಪಾಠಿಗಳ ಕಾಲೇಜಲ್ಲಿ ಮತ್ತಿನ್ನೂ 6 ತಿಂಗಳು ಓದಬೇಕಲ್ಲ, ಮತ್ತು ನನ್ನನ್ನು ಹೀಯಾಳಿಸ್ತಾರೆ ಅನ್ನೋ ಅದನ್ನು ಮೆಂಟ್ಲಿ ಅವ್ರಿಗೆ ಆಲ್ರೆಡಿ ತುಂಬಿಟ್ಟಿದ್ದಾರೆ ಮ್ಯಾಮ್. ಅವರೆಲ್ಲ ಸೇರ್ಕೊಂಡು ಈ ಥರ ಕೆಟ್ಟ ಮೆಸೇಜ್ಗಳು ಹಾಕಿ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಹೆಣ್ಮಕ್ಳು ನೋಡೋ ರೀತಿಲಿ ಮಾಡಿಬಿಟ್ಟು ನಾನು ಇನ್ನೇನು ಇದ್ದೇನು ಪ್ರಯೋಜನ, ನಾನು ಈ ಥರ ಟೀಸ್ ಮಾಡ್ತಾರಲ್ಲ ನನ್ನ ಸಹಪಾಠಿಗಳು ಅಂತ ಹೇಳ್ಬಿಟ್ಟು ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ. ಅದು ನಾನು ಯಾವ ಥರ ಹೇಳ್ಬೇಕು, ಅವ್ರು ಮಾಡಿರೋದು ರ್ಯಾಗಿಂಗ್ ಅಂತ ಹೇಳ್ಬೇಕು. ನನ್ನ ಮಗನ ಕೊಲೆ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ರು ಒಂದು ಗೊತ್ತು. ನನ್ನ ಸ್ನೇಹಿತ ಅಂತ, ಹೌದು, ಅವ್ರಿಗೂ ಹೆಮ್ಮೆ ಪಡೋ ವಿಷಯ ಅಲ್ವಾ ಇಂಥ ಟಾಪರ್ ನನ್ನ ಸ್ನೇಹಿತ ಅಂತ. ಮಾತ್ರ ಯಾವ ಮಕ್ಳು ಕಾಲೇಜ್ಗೆ ಹೋಗೋರು ತಾಯಿ ತಂದೆ ಹತ್ರ ಹೇಳ್ಕೋಬೇಕು. ಅವನು ಯಾಕೆ ಬರಲಿಲ್ಲ, ತಪ್ಪಿದ್ದಕ್ಕೆ ಬರಲಿಲ್ಲ ಅನ್ಕೋಬೇಕಲ್ಲ. ಮತ್ತು ನಾವು ಅವನು ಬರಲಿಲ್ಲ, ಎಲ್ಲೆಲ್ಲೋ ದೂರದಿಂದ ಬಂದಿದ್ದಾರೆ, ಅವನು ಮಾತ್ರ ಬರಲಿಲ್ಲ. ನಮ್ಗೊಂದು ಫೋನ್ ಕೂಡ ಬರಲಿಲ್ಲ, ಕಾಲೇಜಿಂದ ಕೂಡ ಇಲ್ಲಿವರೆಗೂ ನಮ್ಗೆ ಯಾವ ಫೋನು ಬರಲಿಲ್ಲ, ಒಂದು ಸಮಾಧಾನದ ಮಾತು ಬರಲಿಲ್ಲ. ಹಾಲಿ ಸ್ಟೂಡೆಂಟು ಹೋಗ್ಲಿ, ಮಾಜಿ ಸ್ಟೂಡೆಂಟ್ ಪರವಾಗಿಲ್ಲ, ಇನ್ನೂ ಅವ್ನು ಅಲ್ಲಿ ಓದ್ತಾ ಇರೋನಲ್ಲ, ಅಟ್ಲೀಸ್ಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂಥ ಟಾಪರ್ ಹೋಗಿದ್ದಾನೆ, ಸಾಂತ್ವನ ಹೇಳೋಣ ತಂದೆ ತಾಯಿಗೆ. ಏನಾಗಿದೆ ಅವ್ರು ಬ್ಯುಸಿ ಇರ್ತಾರೆ ಮ್ಯಾಮ್, ಆಗಲಿ ಫೋನ್ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವ ಅವ್ರ ಕಾಲೇಜಿಂದ ಹಿಂಗೆ ಸಮಾಧಾನ ಮಾಡ್ಕೊಳ್ಳಿ. ಅದನ್ನು ಅವ್ರಿಗೆ ನೋವಾಯಿತು ಮ್ಯಾಮ್. ಇಂಥ ದೊಡ್ಡ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿ ಮ್ಯಾನೇಜ್ಮೆಂಟವರು ಒಂದು ಫೋನ್ ಮಾಡಿ ನಮ್ಮ ಬಡವರಿಗೆ ಇಷ್ಟೇನಾ ಇಂಥ ಕಾಲೇಜಿಗೆ ಸೇರಿಸಿದ್ರು ನಮ್ಗೊಂದು ಕಷ್ಟ ಕೇಳಲಿಲ್ಲ ಅಂತ ತುಂಬ ನೊಂದ್ಕೊಂಡ್ರು ಮ್ಯಾಮ್. ಇದುವರೆಗೂ ಒಂದು ಕಾಲು ಸಹ ಮಾಡಿಲ್ಲ ಮ್ಯಾಮ್ ಯಾರು. ಅಟ್ಲೀಸ್ಟ್ ಸಾಂತ್ವನ ಹೇಳೋಕ್ಕೆ ಅವ್ರ ತಂದೆ ತಾಯಿಗಳು ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರ? ಆ ಹುಡುಗರ ತಂದೆ ತಾಯಿಗಳು ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಮ್ಯಾಮ್. ಅಲ್ಲಿ ಕರ್ಸಿದಾಗ ಅವ್ರ ರಂಜಿತ್ ಅವ್ರ ಅಮ್ಮ ಮಾತ್ರ ಮಾತಾಡಿದ್ರು. ಸತ್ತೋದನ್ ಹೋದ, ನನ್ನ ಮಗನ ಭವಿಷ್ಯ ಏನಂತ ಕೇಳ್ತಾರೆ ಮ್ಯಾಮ್. ನನ್ನ ಮಗನ ಸತ್ತೋದನ್ ಹೋಗ್ಬಿಟ್ನಂತೆ. ಹೆಂಗಾಯ್ತು ಮ್ಯಾಮ್, ನಿಜಕ್ಕೂ ನಾನು ಅಲ್ಲಿ ಇರ್ಬೇಕು, ಇಲ್ಲ ಅಲ್ಲೇ ಆಗ್ಲೇ ಸತ್ತು ಬಿಡ. ನನ್ನ ಅಷ್ಟು ದುಃಖ ಆಯ್ತು ಮ್ಯಾಮ್. ನಾನು ಯಾರ ಕೈಲಿ ಹೇಳ್ತಿಲ್ಲ. ನಾನು ಅವ್ರನ್ನ ಕೇಳಿದೆ, ನನ್ನ ಮಗನ ಭವಿಷ್ಯ ಅಲ್ವಾ, ನನ್ನ ಮಗನ ಕಳಿಸ್ತಿದ್ವಲ್ವಾ, ಓದ ಸತ್ತ ನನ್ಗೇನು ಮಾತಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಮೇಡಮ್. ನನ್ನ ಮಗನ ಭವಿಷ್ಯ ಅವ್ರ ಕಣ್ ಮುಂದೆ ಬರಲ್ಲ ಮ್ಯಾಮ್. ಅವ್ರ ಮಗನ ಭವಿಷ್ಯ ಮಾತ್ರ ಕೇಳ್ತಾರೆ. ಅವ್ರು ಇದ್ದಿದ್ರೆ ಏನ್ ಮಾಡ್ತಿದ್ರು ಮೇಡಮ್? ನಮ್ಮ ಸ್ಥಾನದಲ್ಲಿ ಅವ್ರು ನಿಂತಿದ್ರೆ ಏನ್ ಮಾಡ್ತಾ ಇದ್ರು? ಹುಡುಗ ಇಲ್ಲೇ ಮಾಗಡಿ ರೋಡ್ ಮ್ಯಾಮ್. ಶ್ರೀಮಂತರ ಅವರೆಲ್ಲ ಗೊತ್ತಿಲ್ಲ ಮ್ಯಾಮ್, ಅದ್ರ ಬಗ್ಗೆ ನಾವು ಏನು ಗೊತ್ತಿಲ್ಲ. ಅಲ್ಲ, ವಾಟ್ಸಪ್ ಅಲ್ಲಿ ನಿನ್ನಂತವ್ರಿಗೆ 10 ಜನಕ್ಕೆ ಇದು ಮಾಡ್ತೀನಿ, ಕೂಲಿ ಕೊಡ್ತೀನಿ, ನಮ್ಮ ಮನೆ ತೋಟದಲ್ಲಿ ನಿನ್ನಂತವ್ರು ಕೆಲಸ ಮಾಡ್ತಾರೆ. ಎಲ್ಲ ದುಡ್ಡೋಸ್ತಾರಲ್ಲ ಮ್ಯಾಮ್ ಬರೋದು. ನಾವು ಬಡವರು ಓದಿಸ್ತಾ ಇದ್ದೋ. ಯಾವುದೇ ರೀತಿ ಏನ್ ಕೆಲಸ ಮಾಡ್ತೀರ ಅಂತ ಕೇಳಿದಾಗ ಬಿಸ್ನೆಸ್ ಮ್ಯಾನ್ ಅಂತಾನೆ ಹೇಳಿದ್ರು. ಆ ಹುಡುಗ ಇದ್ನ ರಂಜಿತ್ ನೀವು ಮಾತಾಡಿದ್ರ ಅವ್ರ ಜೊತೆ? ನಾವು ಮಾತಾಡಿಲ್ಲ. ಈಗಲಾದ್ರೂ ಅವ್ರಿಗೆ ಅದೊಂದು ಪಾಪ ಪ್ರಜ್ಞೆ ಇದೆಯಾ ಅಥವಾ ಹೆಂಗಿದೆ ಸರ್? ಪಾಪ ಪ್ರಜ್ಞೆ ಬರ್ಬೇಕು. ಬಂದಾಗ್ಲೂ ಅವ್ರಿಗೆ ಆ ಥರ ಏನು ಇರಲಿಲ್ಲ ಮೇಡಮ್. ಗತ್ತಾಗೆ ಬಂದಿದ್ರು, ಜಾಬಲ್ಲಿ ಕೈ ಹಾಕೊಂಡು ಆರಾಮಾಗೆ ನಿಂತ್ಕೊಂಡು ಮಾತಾಡಿದ್ರು. ಯಾವುದು ಅವ್ರಿಗೊಂದು ಸ್ವಲ್ಪನೂ ಮುಖದಲ್ಲೂ ಒಂದು ಸ್ವಲ್ಪ ಏನು ಕಾಣಿಸಿಲ್ಲ. ಆರಾಮಾಗಿ ತುಂಬಾ ಚೆನ್ನಾಗಿ ತಾಯಿನ ಕೇಳ್ತಾರೆ ಮ್ಯಾಮ್. ಅವರು ಒಬ್ರು ತಾಯಿಯಾಗಿ ಅವ್ರ ತಾಯಿ ಜಾಬಲ್ಲಿ ಕೈ ಇಟ್ಕೊಂಡು ಸತ್ತೋದ ಅಂತಾರೆ ಮ್ಯಾಮ್. ಅಷ್ಟು ಕೀಳುವಾಗಿ ಮಾತಾಡ್ತಾನೆ. ಸತ್ತೋದ ನನ್ನ ಮಗನ ಭವಿಷ್ಯ ಅಂತ ಕೇಳ್ತಾರೆ. ನಿಂತ ಒಳ್ಳೆ ಹುಡುಗನ ಅಂತ ಕೆಟ್ಟ ಹುಳುಗಳನ್ನೇ ಮುಂದಿನ ಜೀವನ ಕೇಳ್ತಾರೆ. ನನ್ನಂತ ಒಳ್ಳೆ ಮಗನ ಇಟ್ಕೊಂಡು ಸತ್ತೋದ ಅಂತ ನನಗೆ ಬೇಜಾರಾಗಲ್ಲ ಮ್ಯಾಮ್. ನನಗೆ ಹೊಟ್ಟೆ ಕರಳಿ ಕಿತ್ತು ಬಂತು. ಅವ್ರು ಮಾಡ್ರೆ ಏನು ಕೃತ್ಯಕ್ಕೆ ಅವ್ರ ಮಗನ ಜೀವನ ನೋಡ್ತಿದ್ದಾರೆ. ನನ್ನ ಮಗ ಏನೂ ಮಾಡ್ದಲೇ ಸತ್ತೋದ್ನಲ್ಲ. ಇಂಥ ಒಳ್ಳೆ ಹುಡುಗರು ಎಲ್ಲಾದ್ರೂ ಮುಂದೆ ಇದ್ದು ನನ್ನ ಮಗ ಕಣ್ಣು ಮುಂದೆ ಹೋದ ಸತ್ತೋದಂತ ಅದೊಂದು ಇನ್ನೂ ತಡೆಯೋಕ್ಕಾಯ್ತು. ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಮ್ಯಾಮ್. ಇಂಥ ಒಮ್ಮೆ ಹೆಣ್ಣು ಮಗು ಹಿಂಗೆ ಅಂತಲ್ಲ, ಅವರು ನನ್ನ ತಾಯಿ ಸಮಾನ. ನನ್ನ ಮಗ ಹಿಂಗೆ ಮಾಡಿದಲ್ಲ. ಅವ್ರಿಗೆ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡ್ಬೋದಾಯ್ತು. ಏನೋ ಆಗೋಗಿದೆ ಅಂದ್ರೆ ಅದೊಂಥರ
ಸುತ್ತ ಹೋದ ಅಂದ್ರೆ ಏನ್ ಮೇಡಮ್ ಅವ್ರ ಬಾಯಲ್ಲಿ ಈ ಥರ ಮಾತು ಬರ್ಬೋದಮ್ಮ. ನನ್ನ ಮಗನಿಗಾದ ಪರಿಸ್ಥಿತಿ ಇಡೀ ರಾಜ್ಯದ ದೇಶದಲ್ಲಿ ಯಾವ ಮಕ್ಕಳಿಗೂ ಆಗಬಾರ್ದು ಮ್ಯಾಮ್. ಯಾವ ಕಾಲೇಜಲ್ಲಿ ಆಗಲಿ ಇದನ್ನು ಪಾಠವಾಗಬೇಕು. ಮಾಡಿದರೆ ತಕ್ಕ ಶಿಕ್ಷೆಯಾಗಿ ಎಲ್ಲೂ ಈ ಥರ ಯಾವುದೇ ರೀತಿ ಕೆಟ್ಟ ಯೋಚನೆಗಳು ಬರಬಾರ್ದು ಮ್ಯಾಮ್. ಮಕ್ಕಳು ಆ ದಾರಿ ದೀಪ ಆಗ್ಬೇಕು. ಆ ಥರ ಒಂದು ನ್ಯಾಯ ಕೊಡಿಸ್ಕೊಡಿ ಮ್ಯಾಮ್ ನಿಮ್ಮ ಕಡೆಯಿಂದ. ಆಮೇಲೆ ಮಕ್ಕಳು ಕೂಡ ತಂದೆ ತಾಯಿಗಳ ಹತ್ರ ಹೇಳ್ಕೋಬೇಕು. ನಿಮಗೆ ಸ್ನೇಹಿತರು ಇಲ್ಲದೆ ಇದ್ರು ಪರವಾಗಿಲ್ಲ, ಆದರೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಸೊ ಅಂಥದ್ದು ತಂದೆ ತಾಯಿಗಳ ಹತ್ರ ಹೇಳ್ಕೋಬೇಕು. ಈ ಕಾರ್ಯಕ್ರಮ ನೋಡ್ತಾ ಇರೋ ಯಾರೇ ಆಗಿರ್ಬೋದು, ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಹೇಳಿ. ಯಾಕೆ ಅಂದರೆ ಕಾಲೇಜಲ್ಲಿ ತುಂಬ ಪರ್ಸ್ನಲ್ಲಾಗಿ ಏನೇನೋ ಟಾಕ್ಸ್ ಇರ್ತವೆ, ಏನೇನೋ ಮೆಸೇಜಸ್ ಇರ್ತವೆ. ಅದೊಂದು ಒಂದು ತಮಾಷೆಗೋ ಒಂದು ಹೆಲ್ದಿ ವೇಯಲ್ಲಿದ್ದರೆ ಪರವಾಗಿಲ್ಲ. ಆದರೆ ಅದು ಮಾನಸಿಕವಾಗಿ ತುಂಬಾ ನೋವು ಕೊಡುವಂಥ ವಿಚಾರಗಳಾದರೆ ದಯವಿಟ್ಟು ತಂದೆ ತಾಯಿಗಳ ಜೊತೆಗೆ ಹಂಚ್ಕೋಬೇಕು. ಅಟ್ಲೀಸ್ಟ್ ಹಂಚ್ಕೊಂಡಿದ್ರೆ ಆದರೂ ಇವತ್ತು ಈ ಥರದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತು ಆ ವಿಡಿಯೋದಲ್ಲಿ ಈ ರುದ್ರಾಕ್ಷಿ ಮಾಲೆ ತೆಗಿಬೇಡಿ ಅಂತ ಏನೋ ಹೇಳಿದ್ದಾರೆ. ಕೊಟ್ವಿ ಅವನ ಜೊತೆನೆ ದೇವಸ್ಥಾನದಲ್ಲಿ ತಗೊಂಡು ಹಾಕೊಂಡಿದ್ದ. ಅಂದರೆ ಅವ್ರ ರೂಮಿಗೆ ಶಿಫ್ಟ್ ಆದಮೇಲೆ ಅವನಿಗೆ ಭಯ ಇತ್ತು. ಆ ರೂಮಿಗೆ ಏನು ಹೋದ ಅವಾಗಿಂದ ನನ್ಗೆ ಯಾರೋ ಕೊಲೆ ಮಾಡ್ತಾವ್ರೆ ಅನ್ನೋ ಥರ, ನನ್ಗೆ ಕತ್ ಸೀಳ್ತಾವ್ರೆ ಅನ್ನೋ ಥರ ನಂಗೆ ಭಯ ಆಗುತ್ತೆ ಮಮ್ಮಿ, ನನಗೆ ಸರ ತಂದ್ಕೊಡಿ ಅಂತ ಕೇಳ್ದೆ. ನಾವು ಧರ್ಮಸ್ಥಳದಲ್ಲಿದ್ವಿ, ಅಲ್ಲಿ ಅವನು ಕೇಳಿ ಸರ ಸಿಗಲಿಲ್ಲ. ಆಮೇಲೆ ರಾತ್ರಿ ಟೈಮ್ ನೋಡ್ತಾರಂತಲ್ಲ ಶಿವನ ದೇವಸ್ಥಾನ, ರಾತ್ರಿ ಏನೋ ಅಲ್ಲಿಗೆ ಹೋಗಿ ಅವನು ಏನು 2,000ದಿಂದ 6,500 ಏನೋ ಕೊಟ್ಟು, ಇದು ಒರಿಜಿನಲ್, ಅಷ್ಟೊಂದು ಕೊಟ್ಟ ಮಗನೇ ಅಂದೆ, ಇದು ಒರಿಜಿನಲ್ ಮಮ್ಮಿ, ಅದಕ್ಕೆ ಜಾಸ್ತಿ ರೈಟು ಅಂತೇಳಿ ಅವ್ರು ರಿಂಗು ಮತ್ತು ಆ ಸರ ಅಲ್ಲಿ ತಗೊಂಡು ಹಾಕೊಂಡಿದ್ದ, ಪೂಜೆ ಮಾಡಿಸಿ. ಅದು ಹಾಕೊಂಡಾಗ್ಲಿಂದ ನಾನ್ ವೆಜ್ ಬಿಟ್ಟಿದ್ದ, ಮೊಟ್ಟೆ ಬಿಟ್ಟಿದ್ದ, ಎಲ್ಲ ಬಿಟ್ಬಿಟ್ಟಿದ್ದ ಮೇಡಮ್. ಮನೇಲೂ ನಮ್ಮನ್ನು ಮಾಡಬೇಡಿ, ತಿನ್ನಬೇಡಿ ಅಂತ ಹೇಳೋರು. ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಅನ್ನೋದೊಂದು ಕನಸು, ಅದಕ್ಕೂ ಹೋಗಿ ಬಂದ.